ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಬೈಕ್ ಇದ್ದವರಿಗೆ ಅದನಂತರ ವಾಹನ ಇದ್ದವರಿಗೆ ವಾಹನ ಚಲಾಯಿಸುವಾಗ ಈ ಒಂದು 5 ಡಾಕ್ಯುಮೆಂಟ್ಸ್ ಮಾತ್ರ ಇರಲೇಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಒಂದು ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂದ್ರೂ ಕೂಡ ಸುಮಾರು 5,000, ಅದೇ ರೀತಿಯಾಗಿ 50 ರೂಪಾಯಿ ಅಥವಾ 100 ರೂಪಾಯಿ ಅಥವಾ 500 ರೂಪಾಯಿ ದಂಡ ಕಡಿಸ್ಕೊಳ್ತಾರೆ ಈ ಒಂದು ಪೊಲೀಸನವರು. ಈ ಒಂದು 5 ಡಾಕ್ಯುಮೆಂಟ್ಸ್ ಮಾತ್ರ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಜುಲೈ 15ನೇ ತಾರೀಕಿನಿಂದ ಹೊಸ ರೂಲ್ಸ್ ಅನ್ನು ಜಾರಿ ಮಾಡ್ತಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿನೇ ಈ ಒಂದು 5 ಡಾಕ್ಯುಮೆಂಟ್ಸ್ ಇದ್ರೆ ತುಂಬಾ ಒಳ್ಳೆಯದು. ಇರ್ಲಿಲ್ಲ ಅಂದ್ರೆ ದಂಡ ಕಟ್ಸ್ಕೊತಾರೆ ರಾಜ್ಯ ಸರ್ಕಾರದವರು. ನೋಡಿ, ಆ ಒಂದು 5 ಡಾಕ್ಯುಮೆಂಟ್ಸ್ ಯಾವುದು, ಅದ್ರ ಬಳಿಕ ಏನೆಲ್ಲ ಕೆಲಸ ಮಾಡಬೇಕು ಒಂದೊಂದ ತಿಳಿಸ್ಕೊಡ್ತಾನೆ. ಅಕಸ್ಮಾತ್ 5 ಡಾಕ್ಯುಮೆಂಟ್ಸ್ ಇರ್ಲಿಲ್ಲ ಅಂದ್ರೆ ಕೂಡ ಪೊಲೀಸ್ನವರು ಹಿಡಿದ್ರೆ ಏನ್ ಕೆಲಸ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ವಿಡಿಯೋ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ. 1 ರೂಪಾಯಿ ಕೂಡ ನಮಗೆ ಕಟ್ಟುವಂತ ಅವಶ್ಯಕತೆನೇ ಇಲ್ಲ. ಪ್ರೀಮಿಯಂ ಅಂತೂ ಇರೋದಿಲ್ಲ. ಪ್ರೀಮಿಯಂ 1 ರೂಪಾಯಿ ಕೂಡ ಸಬ್ಸ್ಕ್ರಿಪ್ಷನ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾತ್ರ ಮಾಡಿ. ರೆಡ್ ಕಲರ್ ಇರತ್ತೆ, ಅದನ್ನ ವೈಟ್ ಕಲರ್ ಮಾಡಿ ಅಥವಾ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಷ್ಟಾದ್ರೆ ಮುಗಿಯಿತು. ಬನ್ನಿ ಸ್ನೇಹಿತರೆ, ಈಗ ವಾಹನ ಚಲಾಯಿಸುವ ಅಭ್ಯರ್ಥಿಗಳಿಗೆ ಯಾರು ಬೇಕಾದರೂ ಚಲಾಯಿಸಿ, ಒಟ್ಟಾರೆ 18 ವರ್ಷ ಮೇಲ್ಪಟ್ಟವ್ರು ಆಗಿರ್ಬೇಕು. ಒಳಗಿನವರಿಗೆ ಅವಕಾಶ ಇಲ್ಲ. 25,000 ರೂಪಾಯಿ ದಂಡ ಕಡಿಸ್ಕೋತಾರೆ ರಾಜ್ಯ ಸರ್ಕಾರದಿಂದ. ಹೊಸ ರೂಲ್ಸ್ ಅನ್ನು ಜಾರಿ ಮಾಡಿದ್ದಾರೆ. ದಯವಿಟ್ಟು 18 ವರ್ಷ ಮೇಲ್ಪಟ್ಟವರು ವಾಹನ ಮುಟ್ಟಿ, ಯಾವುದೇ ಬೈಕ್ ಆಗ್ಬೋದು, ಕಾರ್ ಆಗ್ಬೋದು, ಯಾವುದಾದ್ರಾಗ್ಲಿ ವಾಹನ ಒಟ್ಟಾರೆ 18 ವರ್ಷ ಆಗಿರಬೇಕು. ಬನ್ನಿ ಸ್ನೇಹಿತರೆ, ಇನ್ನು ಹೊಸ ರೂಲ್ಸ್ ಪ್ರಕಾರ 5 ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಬೇಕು ಒಂದೊಂದ ತಿಳಿಸ್ಕೊಡ್ತಾನೆ. ಪಾಯಿಂಟ್ ನಂಬರ್ 1, ವಾಹನ ಪರವಾನಗಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ದೊಡ್ಡ ವಾಹನ ಆದ್ರೂ ಅದೇ ಮತ್ತು ಬೈಕ್ ಆದ್ರೂ ಅದೇ. ಈಗ ಉದಾಹರಣೆಗೆ ಬೈಕ್ ಚಲಾವಣೆ ಮಾಡ್ತಾ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಹೊಂದಿರಲೇಬೇಕಾಗತ್ತೆ. ಅಂದ್ರೆ ನಿಮಗೆ ಡ್ರೈವಿಂಗ್ ಬರುತ್ತೋ ಇಲ್ಲ ಅಂತೇಳಿ ರಾಜ್ಯ ಸರ್ಕಾರದಿಂದ ಒಂದು ಪರೀಕ್ಷೆ ತೆಗೆದುಕೊಂಡು, ಒಂದು ಡ್ರೈವಿಂಗ್ ಟೆಸ್ಟ್ ಅನ್ನ ತೆಗೆದುಕೊಂಡು ನಿಮಗೆ ಲೈಸೆನ್ಸ್ ಅನ್ನ ಕೊಡ್ತಾರೆ. ಅದು ನಿಮಗೆ ಬರ್ಬೇಕಂದ್ರೆ ಸುಮಾರು 40-45 ದಿನ, 2 ತಿಂಗಳು ಕೂಡ ತಗೋಬಹುದು. ಒರಿಜಿನಲ್ ಸಿಗ್ಬೇಕಂದ್ರೆ DL, ಅದ ನಂತರ RC ಬುಕ್ ಇದೆಲ್ಲ ಆಮೇಲೆ ತಿಳಿಸ್ಕೊಡೋದಾದ್ರೆ, ಮೊದಲಿಗೆ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರೆ. ಯಾರು ಪೊಲೀಸ್ನವ್ರು ಹಿಡಿದ್ರು ಕೂಡ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಇದೇನಾದ್ರೂ ಇರ್ಲಿಲ್ಲ ಅಂದ್ರೆ 5,000 ತನಕ ದಂಡ ಕಟ್ಕೊಳ್ತಾಳೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. 5,000, 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 5,000 ತನಕ ದಂಡ ಕಟ್ಟಬೇಕಾಗತ್ತೆ. ಇದು ಪಾಯಿಂಟ್ ನಂಬರ್ 1 ಆಯ್ತು. ಮೊದಲನೇ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಅದ ನಂತರ ನೋಂದಾಯಿತ ಪ್ರಮಾಣ ಪತ್ರ, RC ಬುಕ್ ಅಂತ ಏನು ಕರೀತಾರಲ್ಲ, RC ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಹೇಳಿ, ಇದು RC ಬೇಕಾಗತ್ತೆ. ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಇದೇನಾದ್ರೂ ಇರಲಿಲ್ಲ ಅಂದ್ರೆ ನಿಮ್ಮ ಒಂದು ಬಳಿ 10,000 ತನಕ ದಂಡ ಕಟ್ಸ್ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ 6 ತಿಂಗಳ ತನಕ ಜೈಲು ಸೇರ್ಬೇಕಾಗತ್ತೆ. ಇದು ಕಡ್ಡಾಯವಾಗಿ ರೂಲ್ಸ್ ಪ್ರಕಾರ RC ಬುಕ್ ತೆಗೆದುಕೊಳ್ಳಿ. ಅದ ನಂತರ ನಿಮ್ಮ ಹತ್ರ ವೆಹಿಕಲ್ ಇನ್ಶೂರೆನ್ಸ್ ಬೇಕಾಗತ್ತೆ. 2 ವರ್ಷನೋ 1 ವರ್ಷನೋ ಎಷ್ಟೆಷ್ಟು ವರ್ಷ ಮಾಡಿಸಿರ್ತಾರೆ, ಅದು ಕಡ್ಡಾಯವಾಗಿ ವೆಹಿಕಲ್ ಇನ್ಶೂರೆನ್ಸ್ ಬೇಕಾಗತ್ತೆ. ರಸ್ತೆ ಅಪಘಾತದಲ್ಲಿ ಏನಾದರೂ ತೊಂದರೆ ಆಯ್ತಂದ್ರೆ ಇನ್ಶೂರೆನ್ಸ್ ಬರುತ್ತಲ್ಲ, ಅದು ಕಡ್ಡಾಯವಾಗಿ ವಿಮಾನ ವರ್ಣ ಅಂತೇಳಿ ಈ ಒಂದು ವೆಹಿಕಲ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಇದು 3ನೇ ಡಾಕ್ಯುಮೆಂಟ್ಸು. ಇನ್ನು 4ನೇ ಡಾಕ್ಯುಮೆಂಟ್ಸು ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಅಂದ್ರೆ PUC ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಅಂದ್ರೆ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಒಂದು ಬೈಕಿಗೆ ಅಥವಾ ನಿಮ್ಮ ಒಂದು ಯಾವುದಾದ್ರೂ ವಾಹನದಲ್ಲಿ ರಿಜಿಸ್ಟರ್ ಸರ್ಟಿಫಿಕೇಟ್ ಜೊತೆಗೆ ಇದು ಮಾಲಿನ್ಯ ನಿಯಂತ್ರಣ ವಾಹನ ಅಂತೇಳಿ ಅದು ನಮಗೆ ತಗೋಬೇಕಾಗತ್ತೆ ಕಡ್ಡಾಯವಾಗಿ. ಇರಲಿಲ್ಲ ಅಂದ್ರೆ 3 ತಿಂಗಳಿಗೆ ಒಂದು ನವೀಕರಿಸಬೇಕಾಗತ್ತೆ ಕಡ್ಡಾಯವಾಗಿ. ಅದು BS3 ಅಥವಾ ಹಳೆಯ ಇಂಜಿನ್ಗಳಿಗೆ ಪ್ರತಿ 3 ತಿಂಗಳಿಗೆ ನವೀಕರಿಸಬೇಕಾಗತ್ತೆ. ಚೇಂಜ್ ಕೂಡ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಿಮ್ಮ ಇಂಜಿನ್ ಹೊಗೆ ಬರ್ತಾ ಇದೆ ಇಲ್ಲ ಅಂತ ಅದೆಲ್ಲ ಚೆಕ್ ಮಾಡ್ಕೊಂಡು ಪ್ರೆಷರ್ ಇರಬೇಕು. ಹೊಗೆ ಅಂತೂ ಬರಬಾರ್ದು, ಯಾಕಂದ್ರೆ ಮಾಲಿನ್ಯ ಪರಿಸರ ಹಾಳಾಗತ್ತೆ. ಅದೊಂದು ಕಾರಣಕ್ಕಾಗಿ ಇದು 4ನೇ ಡಾಕ್ಯುಮೆಂಟ್ಸು. ಕೊನೆಯದಾಗಿ 5ನೇದಾಗಿ ಡಿಜಿಟಲ್ ದಾಖಲೆಗಳು ಬಳಕೆ ಸುಲಭ ಮತ್ತು ಕಾನೂನುಬದ್ಧ ಇದೆಲ್ಲ ಕೊಟ್ಟಿದ್ದಾರೆ. ಎಲ್ಲ 5 ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಮೊದಲನೇದಾಗಿ DL, RC ಬುಕ್, ಅದ ನಂತರ ವೆಹಿಕಲ್ ಇನ್ಶೂರೆನ್ಸು, ಅದ ನಂತರ PUC ಬೇಕಾಗತ್ತೆ. ಕೊನೆಯದಾಗಿ ನಿಮ್ಮೊಂದು ಡಿಜಿಟಲ್ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗತ್ತೆ. ಉದಾಹರಣೆಗೆ ಆಧಾರ್ ಕಾರ್ಡ್ ಕೂಡ ತೆಗೆದುಕೊಂಡು ಇರ್ಬೋದು, ಅದೆಲ್ಲ ಬೇಕಾಗತ್ತೆ. ಮತ್ತು ಗುರುತಿನ ಪಟ್ಟಿ ಕೂಡ ಹೆಚ್ಚುವರಿ ದಾಖಲೆ ಅಂದ್ರೆ ಗುರುತಿನ ಪಟ್ಟಿ, ಅದ ನಂತರ ಆಧಾರ್ ಕಾರ್ಡು ಇದೆಲ್ಲ ಬೇಕಾಗತ್ತೆ. ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು, ಅದ ನಂತರ ಪ್ಯಾನ್ ಕಾರ್ಡ್ಗಳು. ಕೆಲವೊಮ್ಮೆ ಪೊಲೀಸರು ವಾಹನ ಚಲಾವಣೆ ಗುರುತಿಸನ್ನು ಪರಿಶೀಲಿಸ್ತಾರೆ. ತುರ್ತು ಸಂದರ್ಭದಲ್ಲಿ ಸಹಾಯವಾಗಬಲ್ಲದು ಅಂದ್ರೆ ಸಹಾಯ ಕೂಡ ಆಗತ್ತೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಗುರುತಿನ ಚೀಟಿ ಇದೆಲ್ಲ ತೆಗೆದುಕೊಂಡು ನಿಮ್ಮ ಬಳಿ ಇಟ್ಕೊಳ್ಳಿ. ಫೋಟೋ ಅದು ನಡೆಯೋದಿಲ್ಲ. ನನಗನ್ಸೋ ಮಟ್ಟಿಗೆ ಡಿಜಿ ಲಾಕರ್ದಲ್ಲಿ ಅದು ಇರಬೇಕಾಗತ್ತೆ. ಡಿಜಿ ಲಾಕರ್ದಲ್ಲಿ ಕಾನೂನು ತಿಳಿಸ್ಕೊಟ್ಟಿದೆ, ಅದರಲ್ಲಿ ಇದ್ರೆ ಅವ್ರಿಗೆ ಬಿಡ್ಬೇಕಂತೇಳಿ. ಆದ್ರೆ ಅದನ್ನ ಬಿಟ್ಟು ನೀವು ಡೈರೆಕ್ಟ್ ಆಗಿ ಫೋಟೋ ತಗೊಂಡ್ರೆ ಅದು ಅವರು ನಂಬೋದಿಲ್ಲ. ಅದು ಕಾನೂನಲ್ಲೇ ಆ ಒಂದು ರೂಲ್ಸ್ ಎಲ್ಲ ಪೊಲೀಸ್ನವರು ಮತ್ತೆ ನಿಮಗೆ ದಂಡ ಕಟ್ಟಿಸ್ಬೇಕಾಗತ್ತೆ. ಫೋಟೋ ನಡೆಯೋದಿಲ್ಲ. ಡಿಜಿ ಲಾಕರ್ನಲ್ಲಿ
ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಇದ್ರೆ ನಡೆಯುತ್ತೆ 100% ಆಗಿ ಅದು ನಮಗೆ ನಡೆಯುತ್ತೆ. ಆದರೆ ಅದು ಬಿಟ್ಟು ಬೇರೆ ಒಂದು ಫೋಟೋ ಇದ್ರೆ ನಡೆಯೋದಿಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ನಲ್ಲಿ ತಿಳಿಸಿ.